ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೆಂಗಿದ್ರಿ? ಹುಷಾರಿದ್ರಿ ಅಂತ ಅಂದ್ಕೊಂಡಿದ್ದೆ. ಇವತ್ತು ಸ್ಪೆಷಲ್ಲಾಗಿ ಪನ್ನೀರ್ ಬಟರ್ ಮಸಾಲ ಮಾಡೋದು ಹೆಂಗಂದ್ರೆ ಕಾಂಬ ತುಂಬಾ ಲಾಯ್ಕತ್ತ. ನೀವು ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದಕ್ಕೆ ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಪನ್ನೀರ್ ಹಾಕ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಎಷ್ಟೆಷ್ಟು ಅಂತ. ಉಪ್ಪು, ಅರಿಶಿನ ಹಾಗೆ ಚಿಲ್ಲಿ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಹಾಕ್ಕೊಂಡಿರೋ ಸ್ಪೈಸಸ್ ಅಷ್ಟು ಪನ್ನೀರಿಗೆ ಹಿಡಿಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಅದನ್ನು ಒಂದು ಕಡೆ ಇಡಿ. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಲವಂಗ, ಚಕ್ಕೆ, ಪಲಾವ್ ಎಲೆ, ಏಲಕ್ಕಿ, ಕಾಳುಮೆಣಸು ಹಾಗೆ ಹಸಿಮೆಣಸು ಇವಿಷ್ಟನ್ನು ಫ್ರೈ ಮಾಡ್ಕೋಬೇಕು. ಹಸಿಮೆಣಸು ಸ್ವಲ್ಪ ಬಾಡಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಅದು ಅಷ್ಟೇ ಫುಲ್ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು, ಕಂದು ಬಣ್ಣ ಬರೋ ತನಕ. ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕಬೇಕು. ಹಾಗೆ ಇದು ತುಂಬಾ ಟೇಸ್ಟಿಯಾಗಿ ಬರೋದು ಮಾತ್ರ. ನಾನು ಅಷ್ಟೇ ಮನೇಲಿ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು, ಹಾಗೆ ಮಾಡಿದ್ದು ಕೂಡ. ನನ್ನ ಅಮ್ಮ ಸತ ಹೇಳಿದರು ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಅವ್ರು ಹೇಳಲ್ಲ ಲೈಕ್ ಆಯ್ತು ತನಕ. ಹಾಗೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಸ್ವಲ್ಪ ಈರುಳ್ಳಿ ಹಾಕಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಸ್ವಲ್ಪ ಲೇಟ್ ಆಯ್ತು ಹಾಕಿದ್ದು, ಸಾರಿ. ನಿಮ್ಮ ಮನೆಯಲ್ಲೂ ಇದು ಮಾಡಿ ಟೇಸ್ಟ್ ಹೇಗಿದೆ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಂತರ ಇದಕ್ಕೆ ಅರಿಶಿನ, ಧನಿಯಾ ಪುಡಿ ಹಾಗೆ ಚಿಲ್ಲಿ ಪುಡಿ. ನನ್ನ ಮನೆಯಲ್ಲೇ ಮಾಡಿರೋ ಚಿಲ್ಲಿ ಪುಡಿ ಇದೆ, ಹಾಗಾಗಿ ಅದನ್ನೇ ಹಾಕ್ಕೊಂಡೆ. ನಂತರ ಸ್ವಲ್ಪ ಉಪ್ಪು, ಜಾಸ್ತಿ ಹಾಕಬೇಡಿ, ಹಾಕ್ಕೊಳ್ಳಿ. ಈ ಮಸಾಲನ್ನೆಲ್ಲ ಹೊರಿಯೋದ್ರಿಂದ ತುಂಬಾ ಘಮ ಬರುತ್ತೆ. ಹಾಗೆ ನಂತರ ಇದಕ್ಕಿವಾಗ ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿ ಹಾಕೋದ್ರಿಂದನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಮಸಾಲದ ಹಸಿ ವಾಸನೆ ಹೋದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಂದು ಲೋಟ ಫಸ್ಟ್ ನಾನು ಲೋಟ ತೋರಿಸಿದ್ದೀನಿ ನೋಡಿ, ಆ ಕಪ್ಪಲ್ಲಿ ನೀರು ಹಾಕ್ಕೊಳ್ಳಿ. ನೀರು ಹಾಕೋದ್ರಿಂದ ಮತ್ತು ಸ್ವಲ್ಪ ಸಾಫ್ಟ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ಒಂದು 10 ನಿಮಿಷ ಬಿಡಿ. ಇವಾಗ ನೋಡ್ತಿದ್ದೀರಲ್ಲ, ಫುಲ್ಲು ಸಾಫ್ಟ್ ಆಗಿದೆ ನೋಡ್ತಿದ್ದೀರಲ್ಲ. ಇವಾಗ ಸ್ಟವ್ ಆಫ್ ಮಾಡಿ ಬದಿಲಿಡಿ, ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಯಾಕಂದರೆ ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇವಾಗ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಆವಾಗಲೇ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿರೋ ಪನ್ನೀರನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದನ್ನು. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕಿ ಒಂದು 5 ನಿಮಿಷ ಹಾಗೆ ಫ್ರೈ ಆಗಲಿ. ರುಬ್ಬಿಟ್ಕೊಂಡಿರೋ ಮಸಾಲನೆಲ್ಲ ಹಾಕಿ ಅದು ಎಣ್ಣೆ ಪಸೆ ಬಿಡಬೇಕು. ಇವಾಗ ತುಪ್ಪ ಹಾಕಿದ್ದೇವೆ. ತುಪ್ಪ ಇಲ್ಲದೆ ಇದ್ದರೆ ಬಟರ್ ಹಾಕಿ ತುಂಬಾ ಚೆನ್ನಾಗಾಗತ್ತೆ. ಬಟರ್ ಇರಲಿಲ್ಲ, ಹಾಗಾಗಿ ತುಪ್ಪನೇ ಹಾಕಿದ್ವಿ ನಾವು. ಇವಾಗ ಮಸಾಲೆ ಹಾಕಿದ ಮೇಲೆ ಆ ಎಣ್ಣೆ ಪಸೆ ಎಲ್ಲ ಬಿಡಬೇಕು. ಆ ನಂತರ ಅದಕ್ಕೆ ಎಣ್ಣೆ ಪಸೆ ಬಿಟ್ಟಾದಮೇಲೆ ನೀರು ಹಾಕ್ಕೊಳ್ಳಿ. ಆವಾಗ ನಾನು ಅದೇ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಹದ ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಳ್ಳಿ. ಅಂದರೆ ಎಷ್ಟು ತೆಳು ಬೇಕೋ ಅಷ್ಟು. ನೋಡ್ತಿದ್ದೀರಲ್ಲ, ಎಣ್ಣೆ ಪಸೆ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಿದ್ದೆ ಬದಿಯಲ್ಲಿ. ನೀವು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ಮತ್ತು ಇನ್ನೂ 3 ಐಟಮ್ ಹಾಕೋದಿದೆ, 4 ಐಟಮ್ಮು. ಹಾಗೆ ಪ್ಲೀಸ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಆ ಥರದ್ದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್. ಆದಷ್ಟು ಟ್ರೈ ಮಾಡ್ತೀನಿ ಮಾಡೋಕ್ಕೆ, ಪ್ಲೀಸ್. ಹಾಗೆ ನಿಮ್ಮೆಲ್ಲರ ಸಪೋರ್ಟು ನಂಗೆ ಬೇಕು. ನಂತರ ಇವಾಗ ಒಂದು ಕೊದಿ ಬರ್ತಾಯಿದೆ. ಇವಾಗಲೇ ಮೊಸರು ಹಾಕ್ಕೊಳ್ಳಿ, ಗಟ್ಟಿ ಮೊಸರು.
ಮೊಸರು ಹಾಕೋದ್ರಿಂದನೂ ಚೆನ್ನಾಗಿ ಬರುತ್ತೆ. ಆ ಹುಳಿ ಫ್ಲೇವರೆಲ್ಲ ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಮೊಸರು ಹಾಕ್ಕೊತೀವಿ. ಸೇಮ್ ಇದು ಹೋಟ್ಲಲ್ಲೆಲ್ಲ ಹೇಗೆ ಮಾಡ್ತಾರೋ ಹಾಗೆ ಬರುತ್ತೆ. 100% ಹೋಟ್ಲಲ್ಲೆಲ್ಲ ಹೇಗೆ ಮಾಡ್ತಾರೋ ಹಾಗೆ ಬರುತ್ತೆ. ಇದು ಪರೋಟ, ಚಪಾತಿ, ರೊಟ್ಟಿ ಅದಕ್ಕೆಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಇವಾಗ ನೋಡ್ತಿದ್ದೀರಲ್ಲ, ಆಯಿತು ಹೇಗೆ ಕೊದೀತಿದ್ದೀನಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ಗರಂ ಮಸಾಲ, ಕಸ್ತೂರಿ ಮೆಂತಿ ಒಂದು ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಘಮ ಒಳ್ಳೆ ಬರುತ್ತೆ ಅಂತ ಹಾಕ್ಕೊಬೇಕು. ನಂತರ ಇದಕ್ಕೆ ಫ್ರೆಶ್ ಕ್ರೀಮ್ ಅಥವಾ ಮಿಲ್ಕ್ ಕ್ರೀಮ್ ಹಾಕ್ಕೊಳ್ಳಿ. ನಾನು ಮಿಲ್ಕ್ ಕ್ರೀಮ್ ಹಾಕ್ತಿದ್ದೀನಿ. ನೋಡ್ತಿದ್ದೀರಲ್ಲ, ಮಿಲ್ಕ್ ಕ್ರೀಮ್ ಹಾಕೋದ್ರಿಂದಲೂ ಸ್ವೀಟಾಗಿ ಚೆನ್ನಾಗಿ ಬರುತ್ತೆ. ಮಾತ್ರ ಮನೆಯಲ್ಲೇ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇಲ್ಲಿಗೆ ಆಯಿತು ಪನ್ನೀರ್ ಬಟರ್ ಮಸಾಲ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಹೇಳಿ ಪ್ಲೀಸ್. ಹಾಗೆ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಅದನ್ನು ಹೇಳಿ, ಆದಷ್ಟು ಪ್ರಯತ್ನ ಪಡ್ತೀನಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಇದೇ ಥರದ ರುಚಿಯಾದ ಅಡುಗೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಲಾಸ್ಟಲ್ಲಿ ಹೇಳ್ತಿದ್ದೀನಿ, ನೋಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅದನ್ನು ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಪ್ರಯತ್ನ ಪಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್. ಬೈ ಬಾಯ್, ಟೇಕ್ ಕೇರ್.